ಓಂ ರುದ್ರಂ ಸಮಾಶ್ರಿತಾ ದೇವಾ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮಾ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ. ಅಶ್ವಮೇಧಾಮೃತರಸಸ್ತ್ವಾಶ್ರಮಸ್ಥಾನಸಂಶ್ರಯಃ ಮೌಸರಶ್ರುತಿಸಂಕ್ಷೇಪಃ ಶಿಷ್ಟದ್ವಿಜನಿಷೇವಿತಃ ಸರ್ವೇಷಾಂ ಕವಿಮುಖ್ಯಾನಾಮುಪಜೀವ್ಯೋ ಭವಿಷ್ಯತಿ ಪರ್ಜನ್ಯೇವ ಭೂತಾನಾಮಕ್ಷಯೋ ಭಾರತದ್ರುಮಃ. ಶ್ರೀ ಗುರುಭ್ಯೋ ನಮಃ. ಇಲ್ಲಿವರೆಗೆ ಆಶ್ವಮೇಧಿಕ ಪರ್ವವನ್ನು ನಾವು ಶ್ರವಣ ಮಾಡಿ ಸಮಾಪ್ತ ಮಾಡಿದ್ದೇವೆ. ಇದೀಗ ಆ ಆಶ್ವಮೇಧಿಕ ಪರ್ವದ ಶ್ರವಣದ ಸಮಾಪ್ತಿಯ ಪ್ರಸಂಗ. ಮಂಗಲಾಚರಣದಲ್ಲಿ ಒಂದು ಶ್ಲೋಕ ಹೇಳಿದೆ ನಾನು, ಅಶ್ವಮೇಧಾಮೃತ ರಸಃ ಅಂತ. ಈ ಮಹಾಭಾರತ ಅನ್ನೋದೊಂದು ದೊಡ್ಡ ವೃಕ್ಷ. ಅದು ಸರ್ವೇಷಾಂ ಭೂತಾನಾಂ ಉಪಜೀವ್ಯ, ಎಲ್ಲ ಜೀವಿಗಳಿಗೂ, ಎಲ್ಲ ಕವಿಗಳಿಗೂ, ಎಲ್ಲ ಜ್ಞಾನಿಗಳಿಗೂ ಇದೊಂದು ದೊಡ್ಡ ಆಸರೆ. ಆ ಮಹಾವೃಕ್ಷಕ್ಕೆ ಶಾಂತಿ ಪರ್ವ ಅನ್ನೋದೊಂದು ಮಹಾಫಲ. ಅಶ್ವಮೇಧ ಪರ್ವ ಈಗೇನು ನಾವು ನೋಡಿದ್ದೀವಿ, ಇದು ಆ ಶಾಂತಿ ಪರ್ವ ಏನಿದೆ, ಆ ಶಾಂತಿ ಪರ್ವ ಅನ್ನುವ ದೊಡ್ಡ ಹಣ್ಣಿನ ಒಂದು ರಸ ಇದೆ. ನಡುವೆ ಅನುಶಾಸನ ಪರ್ವ ಅಂತ ಬಂದಿದೆ. ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವ ಅದೆರಡನ್ನೂ ಕೂಡ ಹಣ್ಣು ಅಂತಲೇ ನಾವು ತಿಳ್ಕೋಬಹುದು. ಆ ಹಣ್ಣಿನ ರಸ ಈ ಅಶ್ವಮೇಧ ಪರ್ವ ಅಂತ ನಾವು ಅನುಸಂಧಾನ ತಿಳ್ಕೋಬೇಕು. ಅಂತಿಂಥ ರಸ ಅಲ್ಲ, ಅದು ಅಮೃತ ರಸ. ಅಷ್ಟು ಅದ್ಭುತವಾದ ಸ್ಥಾನ ಈ ಆಶ್ವಮೇಧಿಕ ಪರ್ವಕ್ಕಿದೆ. ಪಾಂಡವರು ಹೇಗೆ ರಾಜ್ಯಭಾರ ಮಾಡಿದರು ಅಂತನ್ನೋದನ್ನ ಆರಂಭದಲ್ಲಿ ನೋಡಿದ್ದೀವಿ. ಅನೇಕ ಉದ್ಬೋಧಕವಾದಂಥ ಕಥೆಗಳು, ಗೀತೆಗಳು ಅಲ್ಲಿ ಬಂದಿವೆ. ಅದರಲ್ಲೊಂದು ಕಾಮಗೀತ ಅಂತ, ಅದು 13ನೇ ಅಧ್ಯಾಯದಲ್ಲಿ ಬಂದಿದೆ. ಕಾಮನೇ ಹಾಡಿದ ಹಾಡದು. ನಾಹಂ ಶಕ್ಯೋನುಪಾಯೇನ ಹಂತುಂ ಭೂತೇನ ಕೇನಚಿತ್. ಯಾವ ಜೀವಿಯೂ ನನ್ನನ್ನು ತತ್ವಜ್ಞಾನವೆಂಬ ಉಪಾಯ ಇಲ್ಲದೆ ಗೆಲ್ಲಲಾರ. ಯಾರಾದರೂ ನನ್ನನ್ನು ಯಾವುದಾದ್ರೂ ಒಂದು ಆಯುಧದಿಂದ ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟರೆ, ತಸ್ಮಿನ್ ಪ್ರಹರಣೆ ಪುನಃ ಪ್ರಾದುರ್ಭವಾಮ್ಯಹಂ. ಅವನು ನನ್ನನ್ನು ದಮನಿಸಲಿಕ್ಕೆ ಅಂತ, ನಿಗ್ರಹಿಸಲಿಕ್ಕೆ ಅಂತ ಏನು ಆಯುಧವನ್ನು ಕೈಯಲ್ಲಿ ಹಿಡಿದಿರ್ತಾನೆ, ಏನು ಸಾಧನವನ್ನು ಮನಸ್ಸಿನಿಂದ ಗ್ರಹಿಸಿರ್ತಾನೆ, ಅದರಲ್ಲೇ ನಾನು ಸೇರ್ಕೊಂಡು ಬಿಡ್ತೇನೆ. ವೇದಾಂತ ಸಾಧನಗಳಿಂದ ನನ್ನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟರೆ ತಸ್ಯ ಪ್ರಾದುರ್ಭವಾಮ್ಯಹಂ, ಮತ್ತೆ ನಾನು ಕಾಣಿಸ್ಕೋತೇನೆ. ನನ್ನನ್ನು ನಿಗ್ರಹಿಸುವುದೇ ಸಾಧ್ಯ ಇಲ್ಲ. ತಪಸ್ಸಿ ತಸ್ಯಾಥ ಪುನಃ ಪ್ರಾದುರ್ಭವಾಮ್ಯಹಂ. ಯಾರು ತಪಸ್ಸಿನ ಮೂಲಕ ನಾನು ನಿಗ್ರಹಿಸಬೇಕು ಅಂತ ಪ್ರಯತ್ನ ಪಟ್ಟರೆ ಆ ತಪಸ್ಸಿನಲ್ಲೇ ನಾನು ಸೇರ್ಕೊಂಡು ಆ ತಪಸ್ಸನ್ನು ಹಾಳುಗೆಡುತ್ತೇನೆ. ತಸ್ಯ ಮೋಕ್ಷರತಿಸ್ಥಸ್ಯ. ಯಾರಾದರೂ ಒಬ್ಬ ಮೋಕ್ಷ ಮಾರ್ಗವನ್ನು ಅವಲಂಬಿಸಿ ನನ್ನನ್ನು ನಿಗ್ರಹಿಸಬೇಕು ಅಂತ ಪ್ರಯತ್ನ ಪಟ್ಟರೆ, ಪಂಡಿತನಾದವನು, ನೃತ್ಯಾಮಿಸ ಹಸಾಮಿಚ. ಅವನನ್ನು ನೋಡಿ ನಾನು ನಗುತ್ತೇನೆ. ನನ್ನನ್ನು ನೀನು ಹೇಗೆ ಗೆಲ್ಲಲಿಕ್ಕೆ ಸಾಧ್ಯ ಅಂತ ನಾನು ಅವನನ್ನು ಅಪಹಾಸ್ಯಕ್ಕೆ ಗುರಿ ಮಾಡ್ತೇನೆ. ಯಾವ ಭೂತವೂ ಕೂಡ ನಾನು ಹೀಗೆ ಗೆಲ್ಲುವುದೇ ಸಾಧ್ಯ ಇಲ್ಲ. ಆದ್ದರಿಂದ ಧರ್ಮದಲ್ಲೇ ಮನಸ್ಸನ್ನು ಇಡಬೇಕು ಅಂತ ಆ ಕಾಮದ ತಾತ್ಪರ್ಯ. ಕಾಮಗೀತೆಯ ಒಟ್ಟಾರೆ ಸಾರಾಂಶ. ಈ ಅಶ್ವಮೇಧ ಪರ್ವವನ್ನು ಮಹಾಭಾರತ ಅನ್ನೋ ವೃಕ್ಷದ ಅಮೃತ ರಸ ಅಂತ ಹೇಳುವುದು ಯಾಕೆಂದ್ರೆ, ಭಗವಂತ ಉಪದೇಶ ಮಾಡಿದಂಥ 2 ಅದ್ಭುತವಾದಂಥ ಗೀತೆಗಳು ಇಲ್ಲಿ ಬರ್ತವೆ. ಒಂದು ಅನುಗೀತಾ ಪರ್ವ ಅಂತ, ಅದು ಅಶ್ವಮೇಧಿಕ ಪರ್ವದ ಉಪಪರ್ವ ಅದು. ಮತ್ತೊಂದು ಕೊನೆಗೆ ನಾವು ಇತ್ತೀಚೆಗೆ ನೋಡಿ ಮುಗಿಸಿದಂಥ ವೈಷ್ಣವ ಧರ್ಮ ಪರ್ವ. ಎರಡನ್ನೂ ಭಗವಂತನೇ ಹೇಳಿದ್ದ. ಹಿಂದೆ ಹೇಳಿದ್ದೆಲ್ಲವೂ
ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದ್ದು ಶಾಂತಿ ಪರ್ವ ಅನುಶಾಸನ ಪರ್ವದಲ್ಲಿ. ಅದು ಕೇವಲ ಹಣ್ಣಷ್ಟೇ. ಆ ಹಣ್ಣಿನ ರಸ ಅಶ್ವಮೇಧ ಪರ್ವ. ಯಾಕೆಂದ್ರೆ ಇಲ್ಲಿ ಭಗವಂತ ಹಾಡಿದ ಅದ್ಭುತವಾದ 2 ಹಾಡುಗಳನ್ನು ನಾವು ಕೇಳುತ್ತೇವೆ. ಇಲ್ಲಿ 16 ಮತ್ತು 17ನೇ ಅಧ್ಯಾಯಗಳಲ್ಲಿ ಒಂದು ಸಿದ್ಧ ಮಾಡಿದಂಥ ಉಪದೇಶ, ಒಬ್ಬ ಬ್ರಾಹ್ಮಣನಿಗೆ ಸಿದ್ಧನೊಬ್ಬ ಮಾಡಿದ ಉಪದೇಶ ಬರ್ತದೆ. ಅದನ್ನು ಕೃಷ್ಣ ಅರ್ಜುನನಿಗೆ ವರ್ಣಿಸ್ತಾನೆ. ಆ ದೃಷ್ಟಿಯಿಂದ ತುಂಬಾ ಅದ್ಭುತವಾದದ್ದು. ನಾನಾ ಥರದ ಕರ್ಮಗಳನ್ನಂತೂ ಜೀವ ಮಾಡ್ತಾನೆ. ವಿವಿಧೈ ಕರ್ಮಭಿಸ್ತಾತ. ಈ ಕರ್ಮಗಳ ಮೂಲಕ ದೇವಲೋಕಕ್ಕೆ, ಸ್ವರ್ಗಲೋಕಕ್ಕೆ ಹೋಗ್ತಾನೆ, ಮತ್ತೆ ಮರಳಿ ಬರ್ತಾನೆ. ಎಲ್ಲೂ ಶಾಶ್ವತವಾದ ಸುಖ ಅವನಿಗೆ ಸಿಗೋದಿಲ್ಲ. ಅನೇಕ ಥರದ ದುರ್ಗತಿಗಳನ್ನು ಅವನು ಎದುರಿಸೇ ಇರ್ತಾನೆ. ಪುನಃ ಪುನಶ್ಚ ಮರಣಂ, ಮತ್ತೆ ಮತ್ತೆ ಸಾಯ್ತಾನೆ, ಮತ್ತೆ ಮತ್ತೆ ಹುಟ್ಟುತ್ತಾನೆ. ಆಹಾರ ವಿವಿಧಾಹ ಭುಕ್ತಾಹ. ಈ ಭಾಗ ಏನಿದೆ ಇದನ್ನೊಂದು ಸ್ವಸಮೋಹಿ, ಸೆಲ್ಫ್ ಹಿಪ್ನೋಟಿಸಮ್ ಅಂತ ನಾನು ಭಾವಿಸಿದೆ. ಮನುಷ್ಯ ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ ಅನೇಕ ಜನ್ಮಗಳನ್ನ ಇದುವರೆಗೆ ತಳೆದಿದ್ದಾನೆ, ನಾವೆಲ್ಲ ತಳೆದಿದ್ದೇವೆ. ಆದರೆ ಅದ್ಯಾವುದೂ ಕೂಡ, ಯಾವ ಜನ್ಮದಲ್ಲೂ ಕೂಡ ಅದ್ಭುತವಾದ ಸಾಧನೆ ಅಂತ ಅನ್ನೋದನ್ನು ನಾವೇನೂ ಮಾಡಿಲ್ಲ. ಅನೇಕ ಬಾರಿ ದೊಡ್ಡ ದೊಡ್ಡ ಅಧಿಕಾರಗಳನ್ನು ಅನುಭವಿಸಿದ್ದೇವೆ, ದೊಡ್ಡ ದೊಡ್ಡ ಸುಖಗಳನ್ನು ಅನುಭವಿಸಿದ್ದೇವೆ. ಹಾಗೆ ನೀಚ ಜನ್ಮಗಳನ್ನು ಕೂಡ ತಳೆದಿದ್ದೇವೆ, ಅನೇಕ ಥರದ ದುಃಖಗಳನ್ನು ಅನುಭವಿಸಿದ್ದೇವೆ. ಎಲ್ಲ ಥರದ ಏಳು ಬೀಳುಗಳನ್ನು ನಾವು ಕಂಡಾಗಿದೆ. ಇನ್ನು ಹೊಸ ಸುಖ, ಹೊಸ ಸ್ಥಾನ ನಾವು ಪಡೆಯುವುದು ಏನೂ ಇಲ್ಲವೇ ಇಲ್ಲ. ಇರುವುದಿದ್ದರೆ ಅದು ಮುಕ್ತಿ ಮಾತ್ರ. ಅದಕ್ಕಾಗಿ ಮಾತ್ರ ಮನುಷ್ಯ ಪ್ರಯತ್ನ ಪಡಬೇಕು. ನಾನಾ ಥರದ ಆಹಾರವನ್ನು ಉಂಡಿದ್ದೇವೆ, ನಾನಾ ಥರದ ತಾಯಂದಿರನ್ನು ನೋಡಿದ್ದೇವೆ. ಮಾತರೋ ವಿವಿಧಾಹ ದೃಷ್ಟಾಹ. ಇದೆಲ್ಲ ಒಂದು ಬಾರಿ ನಾವು ನೆನಪು ಮಾಡಿಕೊಂಡ್ರೆ, ಈಗಿನ ಜನ್ಮದಲ್ಲಿ ನಾವು ಯಾಕೆ ಅಷ್ಟು ಆಳವಾಗಿ ಅಂಟಿಕೊಳ್ಳಬೇಕು ಅಂತ ನಮ್ಮನ್ನೇ ನಾವು ಕೇಳಿಕೊಳ್ಳುವಂತಾಗ್ತದೆ. ಸುಖಾನಿಚ ವಿಚಿತ್ರಾಣಿ. ನಾನಾ ಥರದ ತಾಯಂದಿರು, ತಂದೆಯಂದಿರು, ನಾನಾ ಥರದ ಸುಖಗಳು, ದುಃಖಗಳು. ಅನೇಕ ಬಾರಿ ಪ್ರಿಯರನ್ನ ಕಳ್ಕೊಂಡು ಗೋಳಾಡಿದ್ದೇವೆ. ಆಪ್ತರಾದವರು, ಬಂಧುಗಳು, ಮಿತ್ರರ ಜೊತೆಗೆ ಸಹವಾಸ ಸುಖ ಅನುಭವಿಸಿದ್ದೇವೆ. ಅನೇಕ ಬಾರಿ ಧನ ಸಂಪತ್ತನ್ನೆಲ್ಲ ಕಳ್ಕೊಂಡಿದ್ದೇವೆ. ಅನೇಕ ಥರದ ಅವಮಾನಗಳಾಗಿವೆ, ಕಷ್ಟಗಳಾಗಿವೆ. ಸ್ವಜನರಿಂದಲೂ ಆಗಿದೆ, ಪರಜನರಿಂದಲೂ ಆಗಿದೆ. ನಾನಾ ಥರದ ಮಾನಸಿಕ ದೈಹಿಕ ವೇದನೆ ಆಗಿದೆ. ಸಾವು, ಬಂಧನ ಇಂಥದ್ದೆಲ್ಲ ಆಗಿದೆ. ಪತನಂ ನಿರಯೇ ಚೈವ. ನರಕದಲ್ಲಿ ಹೋಗಿ ಬಿದ್ದಿದ್ದೀವಿ. ಯಾತನಾಶ್ಚ ಯಮಕ್ಷಯೇ. ಅದೆಷ್ಟು ಬಾರಿ ನಮಗೆ ಮರಣ ಬಂದಿಲ್ಲ, ಅದೆಷ್ಟು ಬಾರಿ ನಮಗೆ ಮುಪ್ಪು ಬಂದಿಲ್ಲ, ಅದೆಷ್ಟು ಬಾರಿ ನಮಗೆ ರೋಗ ಬಂದಿಲ್ಲ. ಲೋಕೇಶ್ಮಿನ್ ಅನುಭೂತಾನಿ ದ್ವಂದ್ವಜಾನಿ ಭೃಷಮ್ಮಯ. ಇಷ್ಟನ್ನೆಲ್ಲ ನಾವು ಒಂದು ವೇಳೆ ಆಲೋಚನೆ ಮಾಡಿದರೆ, ಈ ಜನ್ಮದಲ್ಲಿ ನಾವಿನ್ನು ಮಾಡಬೇಕಾದ ಸಾಧನೆ ಏನಿದೆ? ಲೌಕಿಕವಾದ ಯಾವ ಎತ್ತರವೂ ಕೂಡ ನಮಗೆ ಅಂಥ ಮಹಾ ತೃಪ್ತಿಯನ್ನೇನು ಕೊಡೋದಿಲ್ಲ. ಆ ಸಿದ್ಧ ಹೇಳ್ತಾನೆ, ನಾನು ಯಾಕೆ ನಿರ್ಲಿಪ್ತನಾಗಿದ್ದೇನೆ ಅಂದ್ರೆ, ಕದಾಚಿನ್ ನಿರ್ವೇದ. ಇದೆಲ್ಲವನ್ನು, ನನ್ನ ಹಿಂದಿನದೆಲ್ಲವನ್ನು ನಾನು ಆಲೋಚನೆ ಮಾಡಿ ನೋಡಿದರೆ ನನಗೊಂದು ನಿರ್ವೇದ, ವೈರಾಗ್ಯ ಮೂಡಿತ್ತು. ಅದಕ್ಕಾಗಿ ಲೋಕತಂತ್ರಂ ಪರಿತ್ಯಜ್ಯ, ಲೋಕದ ವ್ಯವಹಾರಗಳನ್ನೆಲ್ಲ ಬದಿಗಿಟ್ಟೆ. ಈ ಮಾರ್ಗಕ್ಕೆ ಇಮಂ ಮಾರ್ಗ ಅನುಷ್ಠಿತ ತತ ಸಿದ್ಧಿರಿಯಂ ಪ್ರಾಪ್ತ. ಅದರಿಂದ ಈ ಸಿದ್ಧಿಯನ್ನು ಪಡ್ಕೊಂಡಿದ್ದೇನೆ. ಮತ್ತೆ ಈ ಲೋಕಕ್ಕೆ ನಾನು ಮರಳಿ ಬರಲಾರೆ. ಮರಳಿ ಬರ್ಲಿಕ್ಕೆ ನನಗೆ ಇಷ್ಟವೂ ಇಲ್ಲ. ಇಂಥದ್ದೊಂದು ಸಿದ್ಧಿಯನ್ನು ನಾನು ಪಡ್ಕೊಂಡಿದ್ದೇನೆ. ಇನ್ನೂ ಮುಂದಿನ ಮೆಟ್ಟಿಲುಗಳನ್ನು ಏರಿಯೇನೇ ಹೊರತು ಕೆಳಗೆ ನಾನು ಬರ್ಲಿಕ್ಕೆ ಬಯಸೋದಿಲ್ಲ ಅಂತ ಆ ಸಿದ್ಧ ಹೇಳ್ತಾನೆ. ಸಿದ್ಧ ಹೇಳಿದ ಮಾತು ನಮಗೂ ಕೂಡ ಒಂದು ದಾರಿದೀಪ ಆಗಬೇಕು. ಪ್ರಾಯ ನಾವೆಲ್ಲರೂ ಕೂಡ, ಎಲ್ಲ ಸ್ತ್ರೀಯರು, ಪುರುಷರು, ಎಲ್ಲ ವರ್ಣಗಳು, ಎಲ್ಲ ಆಶ್ರಮಗಳಿಗೆ ಸಂಬಂಧಪಟ್ಟಂಥವರು ಅನೇಕ ಬಾರಿ ಪ್ರಾಣಿಗಳಾಗಿ, ಪಕ್ಷಿಗಳಾಗಿ, ಏನೇನೋ ಆಗಿ ಹುಟ್ಟಿದ್ದೇವೆ. ಎಲ್ಲವನ್ನೂ ಅನುಭವಿಸಿ ಆಗಿದೆ. ಇನ್ನು ಹೊಸದಾಗಿ ಅನುಭವಿಸಬೇಕಾದಂಥ ಮಹಾ ಸುಖ ಏನೂ ಇಲ್ಲ, ಮಹಾ ದುಃಖವೂ ಏನಿಲ್ಲ. ಆದ್ರಿಂದ ಯಾವುದಕ್ಕೂ ಕೂಡ ನಾವು ಬಹಳ ಆಳವಾಗಿ ಅಂಟಿಕೊಳ್ಬೇಕಾಗಿಲ್ಲ ಅಂತ ಆ ಸಿದ್ಧನ ಮಾತು.
ನನಗೆ ತುಂಬ ಮನಸ್ಸಿಗೆ ಮುಟ್ಟಿದಂತಹ ಒಂದು ಮಾತದು. ಏಕಾಂತಶೀಲನಾಗಿರಬೇಕು ಅಂತ ಅಲ್ಲೊಂದು ಅಧ್ಯಾಯದಲ್ಲಿ ಬಂದಿದೆ. ಮನುಷ್ಯ ಯಾಕೆ ಫಿಸಿಕಲಿ ಮತ್ತು ಮೆಂಟಲಿ ಮುಖ್ಯವಾಗಿ ಏಕಾಂಗಿ ಆಗಿರಬೇಕಂದ್ರೆ, ಅನೇಕ ಥರದ ಬಾಹ್ಯ ಆಕ್ರಮಣಗಳು ನಮ್ಮ ಮೇಲೆ ಆಗ್ತಿರ್ತವೆ, ಅನೇಕ ಥರದ ಇನ್ಫೆಕ್ಷನ್ಗಳು ನಮ್ಮ ಮೇಲೆ ಆಗ್ತಿರ್ತವೆ. ಆ ಎಲ್ಲ ಇನ್ಫೆಕ್ಷನ್ಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಮನುಷ್ಯ ಬಾಹ್ಯ ವ್ಯಕ್ತಿಗಳನ್ನ, ಬಾಹ್ಯ ಪರಿಸರಗಳನ್ನ ದೂರ ಇಡಬೇಕು. ತುಂಬ ಆಳವಾದಂಥ ಒಂದು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು ಅಂತ ವೈದ್ಯ ವಿಜ್ಞಾನಿಗಳೆಲ್ಲ ಈಗ ಕೆಲವು ತಿಂಗಳುಗಳಲ್ಲಿ, ವರ್ಷಗಳಲ್ಲಿ ಹೇಳಿದ್ದನ್ನು ನಾವೆಲ್ಲ ಕೇಳಿದ್ದೇವೆ. ಆ ಇನ್ಫೆಕ್ಷನ್ ಅಂತ ಅನ್ನೋದು ಅಷ್ಟು ಘಾತಕವಾದದ್ದು, ಮರಣಕ್ಕೆ ಕಾರಣ ಆಗಬಹುದು ಅನೇಕ ಬಾರಿ. ಬಾಹ್ಯವಾದ ಇನ್ಫೆಕ್ಷನ್ನೇ ನಮ್ಗೆ ಇಷ್ಟು ತೊಂದರೆ ಕೊಡುವುದಾದರೆ, ಮಾನಸಿಕವಾದ ಇನ್ಫೆಕ್ಷನ್, ಮೆಂಟಲ್ ಇನ್ಫೆಕ್ಷನ್ ನಮ್ಮೆಲ್ಲ ಸಾಧನೆಗಳನ್ನು ಹಾಳುಗೆಡುತ್ತದೆ. ಅದಕ್ಕೆ ಏಕಾಂತಶೀಲಸ್ತು ಅಂತ ನಾನು ಈ ಮಹಾಭಾರತದ ಮಾತನ್ನು ನೋಡಿದಾಗ, ಎಕ್ಸ್ಟರ್ನಲ್ ಇನ್ಫೆಕ್ಷನ್ ಅನ್ನ ಅವಾಯ್ಡ್ ಮಾಡುವುದು ಮಾತ್ರ ಅಲ್ಲ, ಇಂಟರ್ನಲ್ ಇನ್ಫೆಕ್ಷನ್ ಅನ್ನು ಕೂಡ ಅವಾಯ್ಡ್ ಮಾಡಬೇಕು. ಯಾರು ಲೋಕತಂತ್ರದಲ್ಲಿ ಮುಳುಗಿದ್ದಾರೆ, ಲೌಕಿಕ ವ್ಯವಹಾರದಲ್ಲಿ ಮುಳುಗಿದ್ದಾರೆ, ಅಂಥವ್ರ ಸಂಪರ್ಕದಿಂದ ನಾವು ಕೂಡ ನಮ್ಮ ಸಾಧನೆಯ ಮಾರ್ಗದಿಂದ ಕೆಳಗೆ ಕುಸಿದು ಬಿಡ್ತೇವೆ. ಕಷ್ಟಪಟ್ಟು 2 ಏಣಿಗಳನ್ನು ಹತ್ತಿ ಏನು ಮೇಲೆ ಹೋಗಿದ್ದೇವೆ, ಮತ್ತೆ ಹಾವಿನಿಂದ ಕಚ್ಚಿಸಿಕೊಂಡು ಕೆಳಗೆ ಬಂದು ಕುಸಿತೇವೆ. ಈ ಇನ್ಫೆಕ್ಷನ್ ಅನ್ನು ದೂರ ಇಡಲಿಕ್ಕೆ ಯಾವತ್ತೂ ಕೂಡ ಪ್ರಯತ್ನ ಪಡಬೇಕು. ಅದಕ್ಕಾಗಿ ಏಕಾಂತದಲ್ಲಿರಬೇಕು ಮನುಷ್ಯ ಅಂತಾರೆ. ಏಕಶಾಸ್ತ ನದ್ವಿತೀಯೋಸ್ತಿ ಶಾಸ್ತ ಯೋ ಹೃಚ್ಛಯಸ್ತಂ ತಮ್ ಅಹಂ ಅನುಬ್ರವೀಮಿ. ತುಂಬ ಸುಂದರವಾದಂಥ ಮಾತು ಬರುವುದು ಇದೇ ಅಶ್ವಮೇಧಿಕ ಪರ್ವದಲ್ಲೇ. ಒಬ್ಬನೇ ಶಾಸ್ತ್ರ, ನಮ್ಮೆಲ್ಲರನ್ನು ಆಳುವವನು ಒಬ್ಬನೇ, ಇನ್ನೊಬ್ಬರಿಲ್ಲ. ನಮ್ಮ ಹೃದಯದಲ್ಲಿದ್ದಾನೆ, ಅವನು ನಮ್ಮನ್ನು ನಿಯಂತ್ರಿಸ್ತಾನೆ. ಯಥಾ ನಿಯುಕ್ತೋಸ್ಮಿ ತಥಾ ವಹಾಮಿ. ಅವನು ಹೇಗೆ ನಮ್ಮನ್ನು ಪ್ರೇರಿಸ್ತಾನೋ ಹಾಗೆ ಮುಂದುವರಿತೇವೆ. ಏಕೋ ಬಂಧು, ಅವನೊಬ್ಬನೇ ನಮಗೆ ಮುಖ್ಯವಾದ ಬಂಧು, ಅವನೇ ಗುರು. ಹೀಗೆ ಮಹಾಭಾರತ ಗುರುವು, ಬಂಧುವು, ದೈವತವೂ ಆದಂತಹ ಭಗವಂತನನ್ನ ಇಲ್ಲಿ ವರ್ಣಿಸಿದೆ. ಆ ಜನಕ ಮತ್ತು ಬ್ರಾಹ್ಮಣರ ನಡುವಿನ ಸಂವಾದದಲ್ಲಿ ಆ ಜನಕನ ಆಳವಾದಂತಹ ಜ್ಞಾನ, ಅವನ ವೈರಾಗ್ಯ ಇತ್ಯಾದಿ ಎಲ್ಲವನ್ನೂ ನಾವು ಕೇಳ್ತೇವೆ. ಚತುರ್ಮುಖ ಬ್ರಹ್ಮ ಋಷಿಗಳಿಗೆಲ್ಲ ಮಾಡಿದಂತಹ ಉಪದೇಶ, ಮತ್ತೆ ಸಾತ್ವಿಕ, ರಾಜಸ, ತಾಮಸ ದಾನಗಳು, ಯಜ್ಞಗಳು, ಇವುಗಳ ಬಗ್ಗೆ ವರ್ಣನ ಕೇಳಿ ಬರ್ತದೆ. ಮತ್ತೆ ಮುಂದೆ ಒಂದು ಕಡೆ ಜ್ಞಾನ ಮಾರ್ಗ ಮತ್ತು ಯೋಗ ಮಾರ್ಗ, ಇವುಗಳ ಬಗ್ಗೆ ನಾವು ನೋಡಿದ್ದೇವೆ. ಯೋಗ, ಪ್ರಾಣಾಯಾಮ ಇತ್ಯಾದಿಗಳ ಮೂಲಕವೂ ಕೂಡ ಮುಕ್ತಿ ದೊರೆಯಬಹುದು. ಆದರೆ ಜ್ಞಾನ ಮಾರ್ಗದಿಂದ ದೊರೆಯುವಂತಹ ಮುಕ್ತಿ ಮತ್ತೆ ಅದರಿಂದ ಸಿಕ್ಕುವಂತಹ ಸುಖ ಅದು ಬಹಳ ದೊಡ್ಡದು. ಅಂತೂ ಜ್ಞಾನವೇ ಬಹಳ ದೊಡ್ಡದು ಅಂತ ಅದರ ಒಟ್ಟಾರೆ ತಾತ್ಪರ್ಯ ಆಗ್ತದೆ. ತಥಾಪಿ ಈರಜಯಾದೀತಯೋಗಿನಾಂ ಭವೇನ್ ಮುಕ್ತಿ ಶೀಘ್ರಮೇವ. ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡುವವರಿಗೆ ಶೀಘ್ರವಾಗಿ ಮುಕ್ತಿ ದೊರೆಯಬಹುದು. ಆದರೆ ಜ್ಞಾನ ಮಾರ್ಗದಿಂದ ಸಿಗುವ ಮುಕ್ತಿ ಹೆಚ್ಚಿನದು ಅಂತ ಗೀತಾ ಪ್ರಸ್ಥಾನದ ಬೆಳಕಿನಲ್ಲಿ ಎಲ್ಲ ವಿಷಯಗಳನ್ನು ನಾವು ಅವಲೋಕಿಸಿದ್ದೀವಿ. ಸಾಧನ ಮಾರ್ಗದಲ್ಲಿರುವಂಥ ಸಾಧಕ ಅನುಸರಿಸಬೇಕಾದಂತಹ ಒಂದು ಧೋರಣೆ, ಅದನ್ನು ತುಂಬ ಸುಂದರವಾಗಿ ಒಂದು ಶ್ಲೋಕದಲ್ಲಿ ಸೆರೆ ಹಿಡಿದಿದ್ದಾರೆ. ದ್ವಕ್ಷರಂ ತು ಭವೇನ್ ಮೃತ್ಯು ತ್ಯಕ್ಷರಂ ಬ್ರಹ್ಮ ಶಾಶ್ವತಂ. 2 ಅಕ್ಷರಗಳ ಈ ಒಂದು ಪದ ನಮ್ಮನ್ನ ಹಾಳು ಮಾಡ್ತದೆ, ದುರ್ಗತಿಗೆ ತಗೊಂಡು ಹೋಗ್ತದೆ. ಆದರೆ 3 ಅಕ್ಷರದ ಮತ್ತೊಂದು ಪದ ನಮ್ಮನ್ನ ಮುಕ್ತಿಗೆ ತಲುಪಿಸ್ತದೆ. ಮಮೇಚಿತ ಭವೇನ್ ಮೃತ್ಯು, ನನ್ನದು ಅಂತ ಕನ್ನಡದಲ್ಲಿ 3 ಅಕ್ಷರ, ಆದರೆ ಸಂಸ್ಕೃತದಲ್ಲಿ ಇವು 2 ಅಕ್ಷರ. ಅದು ನಮಗೆ ಸದ್ಗತಿಗೆ ಕಾರಣ ಆಗೋದಿಲ್ಲ, ದುರ್ಗತಿ ಕಾರಣ ಆಗ್ತದೆ. ನನ್ನದು ನನ್ನದು ನಾನು ಅಂತ ಹೇಳ್ತಾ ಇದ್ರೆ ಅದು ದುರ್ಗತಿ. ನ ಮಮ, ನನ್ನದಲ್ಲ ನನ್ನದಲ್ಲ ಅಂತ ಹೇಳ್ತಾ ಇದ್ರೆ ಅದು ಸದ್ಗತಿಯನ್ನ ಕೊಡ್ತದೆ ಸಾಧಕನಿಗೆ ಅಂತ. ಸುಂದರವಾದಂಥ ಒಂದು ಶ್ಲೋಕ ಅದು. ಮುಂದೆ ಅಶ್ವಮೇಧ ಯಾಗದ ಬಗ್ಗೆ ತುಂಬ ದೀರ್ಘವಾದಂಥ ಒಂದು ವಿವರಣೆಯನ್ನ ನೋಡಿದ್ವಿ.
ಅಲ್ಲಿ ಚಂದ್ರಹಾಸ ಮೊದಲಾದವುಗಳ ಕಥೆಗಳೇನು ಬರ್ತವೆ ಅವೆಲ್ಲ ಮಹಾಭಾರತದಲ್ಲಿ ಬಂದಂಥ ಕಥೆಗಳಲ್ಲ, ಜೈಮಿನಿ ಭಾರತದಲ್ಲಿ ಬಂದಂಥ ಕಥೆಗಳು ಅನ್ನುವ ಎಚ್ಚರ ನಮಗಿರಬೇಕು. ಮಹಾಭಾರತದಲ್ಲಿ ಪ್ರಕ್ಷಿಪ್ತ ಯಾವುದು ವಿಕ್ಷಿಪ್ತ ಯಾವುದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ವಿವೇಕ ಮಹಾಭಾರತದ ಅಧ್ಯಯನದ ಶ್ರವಣದ ಪ್ರವಚನದ ಉದ್ದಕ್ಕೂ ನಮಗಿರಬೇಕು ಅನ್ನೋದನ್ನ ನಾವು ಅಲ್ಲಲ್ಲಿ ನೋಡ್ತಾ ಇರ್ತೇವೆ. ಸುಧನ್ವ, ಚಂದ್ರಹಾಸ ಇವ್ರ ಬಗ್ಗೆ ಎಲ್ಲ ಬರುವುದು ಆ ಜೈಮಿನಿ ಭಾರತದಲ್ಲಿ ಮಾತ್ರ. ಮುಂದೆ ಹಿರಿಯ ವಿದ್ವಾಂಸ ನಮ್ಮ ದೊಡ್ಡಪ್ಪ ಆದಂಥ KT ಪಾಂಡುರಂಗಿ ಅವರು ಏನು ತಮ್ಮ ಲೇಖನದಲ್ಲಿ ಬರೆದಿದ್ದಾರೆ ಅದಕ್ಕನುಸಾರವಾಗಿ ದೀರ್ಘವಾಗಿ 2-3 ಭಾಗಗಳಲ್ಲಿ ಈ ಅಶ್ವಮೇಧ ಯಾಗದ ಸಂದರ್ಭದಲ್ಲಿ ನಡೆಯುವಂಥ ಅಶ್ಲೀಲ ಸಂಭಾಷಣ, ಅದರ ತಾತ್ಪರ್ಯ ಇತ್ಯಾದಿಗಳನ್ನೆಲ್ಲ ನಾವು ನೋಡಿದ್ದೇವೆ. 95-96 ಈ ಅಧ್ಯಾಯಗಳಲ್ಲಿ ಅಹಿಂಸೆ ಬಗ್ಗೆ ನೋಡಿದ್ದೇವೆ. ಯಜ್ಞದಲ್ಲಿ ಪಶು ಹಿಂಸೆ ಮಾಡುವುದು ಶಾಸ್ತ್ರ ವಿರುದ್ಧ ಏನಲ್ಲ, ಅದನ್ನು ಹಿಂದೆ ಶಾಂತಿ ಪರ್ವದಲ್ಲಿ ನೋಡಿದ್ದೀವಿ. ಅದನ್ನು ಮತ್ತೊಂದು ಬಾರಿ ಅವಲೋಕಿಸಿದ್ದೇವೆ. ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಶ್ರಾದ್ದ, ದೇವಪೂಜೆ ಇತ್ಯಾದಿಗಳಲ್ಲಿ ಯಜ್ಞಗಳಲ್ಲಿ ಪಶು ಹಿಂಸೆ ಮಾಡಿ ಅದರ ಮಾಂಸವನ್ನು ಸ್ವೀಕಾರ ಮಾಡುವುದು ಕೆಲವು ವ್ಯಕ್ತಿಗಳಿಗೆ ಕೆಲವು ಕಾಲದಲ್ಲಿ ಸಮ್ಮತವೇ ಆಗಿದೆ ಅನ್ನುವುದು ಆಚಾರ್ಯರ ತಾತ್ಪರ್ಯವೂ ಆಗಿದೆ. ಅದರಿಂದ ಸಾರಾಸಗಟಾಗಿ ಹಿಂಸೆಯನ್ನು ನಿರಾಕರಿಸಬಾರದು, ಅದು ಅಶಾಸ್ತ್ರೀಯ. ಮುಂದೆ ವೈಷ್ಣವ ಧರ್ಮ ಪರ್ವ, ಕೊನೆಯ ಪರ್ವ ಆಶ್ವಮೇಧಿಕ ಪರ್ವದಲ್ಲಿ ಅದು ಪ್ರಾರಂಭ ಕಂಡಿದೆ. ತಸ್ಮಾತ್ ಸಂಕೀರ್ತಯತ್ ಪಾಪಂ ನಿತ್ಯಂ ಪುಣ್ಯಂ ಚ ಗುಹಯೇತ್. ಪಾಪವನ್ನು ಮುಚ್ಚಿಟ್ಕೊಂಡ್ರೆ ಅದು ಬೆಳೀತಾ ಹೋಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಪಾಪವನ್ನು ಗುರು ಹಿರಿಯರ ಮುಂದೆ, ಭಗವಂತನ ಮುಂದೆ ಒಪ್ಕೊಳ್ಬೇಕು. ಹಾಗೆ ಪುಣ್ಯವನ್ನು ಇನ್ನೊಬ್ಬರ ಮುಂದೆ ನಾವು ಹೇಳ್ಕೊಳ್ತಾ ಹೋದರೆ ಆ ಪುಣ್ಯ ಕ್ಷೀಣ ಆಗಿ ಹೋಗ್ತದೆ. ಅದರಿಂದ ಪುಣ್ಯವನ್ನು ಮಾಡಿದ ಪುಣ್ಯ ಕಾರ್ಯವನ್ನು ಯಾವತ್ತೂ ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಬಾರ್ದು. ಆದರೆ ಪಾಪವನ್ನು ಮಾತ್ರ ಇನ್ನೊಬ್ಬರ ಮುಂದೆ ಹೇಳಿಕೊಂಡು ಅದನ್ನು ಕಡಿಮೆ ಮಾಡ್ಕೊಳ್ಬೇಕು. ದಾನ ಸ್ವೀಕಾರ ಮಾಡಿದಾಗ ಸ್ವೀಕಾರ ಮಾಡಿದವನಿಗೆ ದಾನ ಕೊಟ್ಟವನ ಪುಣ್ಯ ಬಂದು ಸೇರ್ತದೆ. ಮತ್ತೆ ದಾನ ಸ್ವೀಕಾರ ಮಾಡಿದವನ ಪುಣ್ಯ ಆ ದಾನ ಕೊಟ್ಟವನಿಗೆ ಹೋಗಿ ಸೇರ್ತದೆ. ಆದ್ದರಿಂದ ದಾನ ಸ್ವೀಕಾರ ಮಾಡುವಾಗ ಬಹಳ ಎಚ್ಚರಿಕೆಯಿಂದಿರಬೇಕು ಅಂತ ಶಾಸ್ತ್ರ ಏನು ಹೇಳಿದೆ ಅದನ್ನ ಈ ವೈಷ್ಣವ ಧರ್ಮ ಪರ್ವದಲ್ಲಿ ನೋಡ್ತೇವೆ. ಅನೇಕ ಕಡೆ ಅಲ್ಲಿ ಬಂದಿರುವಂಥ ವರ್ಣನೆಗಳನ್ನು ನೋಡಿದ್ದೇವೆ. ಅದರ ಮೇಲೆ ನನ್ನ ಅನಿಸಿಕೆಗಳನ್ನು ಕೂಡ ಅನೇಕ ಕಡೆ ನಾನು ಹೇಳಿದ್ದೇನೆ, ಅದನ್ನು ಕೂಡ ತಾವೆಲ್ಲ ಕೇಳಿದ್ದೀರಿ. ಶೀಲ ಅನ್ನೋದು ಸ್ತ್ರೀಯರಿಗೂ ಪುರುಷರಿಗೂ ಇಬ್ಬರಿಗೂ ಕೂಡ ಸಮಾನವಾದದ್ದು. ಯೋನಿ ದೋಷದಿಂದ, ಬೀಜ ದೋಷದಿಂದ ಸಂತಾನ ಅಂತ ಅನ್ನೋದು ದುಷ್ಟ ಆಗ್ತದೆ ಅಂತ ಬಂದಿದೆ. ಆದ್ರಿಂದ ಶೀಲವನ್ನ ಸ್ತ್ರೀಯರು ಪುರುಷರು ಇಬ್ಬರು ಕೂಡ ಜತನದಿಂದ ಕಾಪಾಡ್ಕೊಳ್ಬೇಕು. ಮತ್ತೊಂದು ಕಡೆ ಈ ಪ್ರತಿಗ್ರಹದಿಂದ ಬರುವಂಥ ದೋಷಗಳು. ಆದರೆ ಈ ಗಾಯತ್ರಿ ಜಪ ಮಾಡುವುದರಿಂದ ಆ ಪ್ರತಿಗ್ರಹದ ದೋಷ ಪರಿಹಾರ ಆಗುವುದು. ಇದನ್ನೆಲ್ಲ ನಾವು ನೋಡಿದ್ದೇವೆ. ಯೋ ಜಪೇತ್ ಪಾವನೀಂ ದೇವೀಂ ಗಾಯತ್ರೀಂ ವೇದಮಾತರಂ ನಸೀದೇತ್ ಪ್ರತಿಗೃಹಾನಃ ಪೃಥಿವೀಂ ಚ ಸಸಾಗರಾಂ. ಇದು ಆಶ್ವಮೇಧಿಕ ಪರ್ವದ ಮಾತು. ವೇದಮಾತೆಯಾದ ಗಾಯತ್ರಿಯನ್ನ ಯಾರು ನಿತ್ಯ ಜಪಿಸ್ತಾನೆ ಅವನು ಅಖಂಡ ಭೂಮಂಡಲವನ್ನು ದಾನ ರೂಪದಲ್ಲಿ ಸ್ವೀಕಾರ ಮಾಡಿದರೂ ಅವನಿಗೆ ಅದರಿಂದ ದೋಷ ಇಲ್ಲ ಅಂತ ಹೇಳ್ತದೆ. ಇದರ ತಾತ್ಪರ್ಯವನ್ನ ನಾವು ಬೃಹದಾರಣ್ಯಕ ಉಪನಿಷತ್ತು ಅದರ ಭಾಷ್ಯದ ಬೆಳಕಿನಲ್ಲಿ ನೋಡಿದ್ದೇವೆ. ಇಡೀ ಭೂಮಂಡಲವನ್ನು ನಮಗ್ಯಾರು ದಾನ ಕೊಡುವವರಿಲ್ಲ, ಕೆಲವರು ಕೊಟ್ಟರೆ ನಮಗೆ ಸ್ವೀಕಾರ ಮಾಡೋಕ್ಕೆ ಸಾಧ್ಯವೂ ಆಗೋದಿಲ್ಲ. ಆದರೆ ಚತುರ್ಮುಖ ಬ್ರಹ್ಮ ಗಾಯತ್ರಿಗೆ ಮುಖ್ಯಾಧಿಕಾರಿ. ಅವನು ಇದೆಲ್ಲವನ್ನೂ ಭಗವಂತನಿಂದ ಪಡೆದರೂ ಕೂಡ ಯಾವುದೇ ದೋಷಕ್ಕೆ ಗುರಿಯಾಗೋದಿಲ್ಲ ಅಂತ ಅವನನ್ನು ಕುರಿತು ಹೇಳಿದಂತಹ ಮಾತದು. ಉಳಿದವರು ಕೂಡ ದಾನ ಸ್ವೀಕಾರ ಮಾಡಿದ ದೋಷದ ಪರಿಹಾರಕ್ಕಾಗಿ ಮತ್ತು ಪುಣ್ಯ ಹ್ರಾಸದ ಪರಿಹಾರಕ್ಕಾಗಿ, ಪುಣ್ಯವನ್ನು ಕಳ್ಕೋತೀವಲ್ಲ ಅದರ ಪರಿಹಾರಕ್ಕಾಗಿ ಗಾಯತ್ರಿಯನ್ನ ಜಪಿಸಬೇಕು ಅಂತ ಕೇಳಿ ಬರ್ತದೆ.
ಬ್ರಾಹ್ಮಣನನ್ನು ಪೂಜಿಸುವುದು ಅಂದರೆ ಭಗವಂತನನ್ನು ಪೂಜಿಸಿದಂತೆಯೇ. ವಿಪ್ರಪ್ರಸಾದಾಚ್ಯ ಸದಕ್ಷಿಣೋಹಂ ವಿಪ್ರಪ್ರಸಾದಾತ್ ಅಜಿತೋಹಮಸ್ಮಿ ತೇನಾರ್ಚಿತೋ ನೈವ ಭವಾಮಿ ಸಮ್ಯಕ್ ವಿಪ್ರಾರ್ಚನಾದಸ್ಮಿ ಸಮರ್ಚಿತೋಹಂ. ವಿಪ್ರರ ಅರ್ಚನೆಯಿಂದ ನನ್ನ ಅರ್ಚನೆಯೂ ಕೂಡ ಆಗ್ತದೆ ಅಂತ ಭಗವಂತ ಸ್ವಯಂ ಹೇಳಿದ ಮಾತು ಈ ವೈಷ್ಣವ ಧರ್ಮ ಪರ್ವದಲ್ಲಿ. ಆ ಜ್ಞಾನಿಗಳಾದ ಬ್ರಾಹ್ಮಣರ ಮಹತ್ವವನ್ನು ಹೇಳುವಂತಹ ಸಾರಭೂತವಾದ ಮಾತಿದೆ. ಇಲ್ಲಿ ಇದೊಂದು ಅಧ್ಯಾಯದಲ್ಲಿ ತುಂಬ ಸುಂದರವಾದಂತಹ ಒಂದೆರಡು ಶ್ಲೋಕಗಳು ಕೇಳಿ ಬರ್ತವೆ. ನಮಃ ಸರ್ವಸಹಾಭ್ಯ ಅಂತ. ಗೋವುಗಳನ್ನು ನಾವು ಪೂಜಿಸಲಿಕ್ಕೆ ಒಂದೇ ಒಂದು ಪಾದವೂ ಅಲ್ಲ, ಅಷ್ಟು ಸಂಕ್ಷಿಪ್ತವಾದಂಥ ಒಂದು ಮಂತ್ರ. ಸರ್ವಸಹಾಭ್ಯ, ಎಲ್ಲವನ್ನೂ ಸಹಿಸಿಕೊಂಡು ನಮಗೆ ಹಾಲನ್ನು ಕೊಡುವಂಥ, ನಮ್ಮ ಜೀವನಕ್ಕೆ ನೆರವು ಕೊಡುವಂಥ ಗೋವುಗಳನ್ನು ಸ್ತುತಿಸಲಿಕ್ಕೆ ನಾವು ಹೇಳ್ಬೋದಾದ ಮಾತು ನಮಃ ಸರ್ವಸಹಾಭ್ಯ ಅಂತ. ನಮಃ ಸರ್ವಸಹಾಭ್ಯಶ್ಚ ಇತಿ ಅಭಿಖ್ಯಾಯ ದಿನೇ ದಿನೇ ನಮಸ್ಕರೋತಿ ನಿತ್ಯಂ ಗಾಂ ಸುಖಂ ಯಾತಿ ಸಸುಖಂ ಯಾತಿ ತತ್ಪಥಂ. ಈ ಮಂತ್ರವನ್ನು ಹೇಳಿ ನಿತ್ಯ ಗೋವುಗಳಿಗೆ ನಮಸ್ಕಾರ ಮಾಡುವವನು ಸುಖವಾಗಿ ತನ್ನ ಮಾರ್ಗದಲ್ಲಿ, ಸಂಸಾರ ಮಾರ್ಗದಲ್ಲಿ ಮುಂದುವರೆದು ಮುಕ್ತಿಯನ್ನು ಪಡಿತಾನೆ. ನಮೋಸ್ತು ಪ್ರಿಯದತ್ತಾಯೈ ಇತಿ ಏವಂ ವಾದಿ ದಿನೇ ದಿನೇ ಭೂಮಿ ಮಾಕ್ರಮತೆ ಪ್ರಾತಃ ಶಯನಾದ್ ಉತ್ಥಿತಶ್ಚ ಸಹ. ಇದು ಇನ್ನೊಂದು ಮಂತ್ರ, ನಮೋಸ್ತು ಪ್ರಿಯದತ್ತಾಯೈ ಅಂತ. ಪ್ರಿಯದತ್ತ ಅಂತ ಭೂಮಿಗೆ ಹೇಳ್ತಾರೆ. ಭೂಮಿಯನ್ನು ದಾನ ಯಾರು ಕೊಡ್ತಾರಲ್ಲ, ದಾನ ಕೊಟ್ಟವನಿಗೂ ದಾನ ಸ್ವೀಕಾರ ಮಾಡುವವನಿಗೂ ಇಬ್ಬರಿಗೂ ಆಕೆ ಪ್ರಿಯವನ್ನು ಮಾಡ್ತಾಳೆ. ನಾಮಾಸ್ಯ ಪ್ರಿಯದತ್ತೇತಿ ದೇವ್ಯಾ ಗುಹ್ಯಂ ಸನಾತನಂ ದಾನಂ ವಾ ಪ್ರಥವಾ ದಾನಂ ನಾಮಾಸ್ಯ ಪ್ರಥಮಂ ಯತಃ ಅಂತ ಶಾಂತಿ ಪರ್ವದಲ್ಲಿ ಬಂದಿದೆ. ಪ್ರಿಯದತ್ತ ಅಂತ ತುಂಬ ಸುಂದರವಾದಂಥ ಒಂದು ಅವಳಿಗೆ ಹೆಸರು ಅಂತ ಅಲ್ಲಿ ಹೇಳ್ತಾರೆ. ಹೀಗೆ ಪ್ರಿಯದತ್ತ ಅಂತ ಹೇಳಿ ಮಂತ್ರವನ್ನು ಹೇಳ್ತಾ ಬೆಳಗಾಗಿ ಎದ್ದು ನೆಲದ ಮೇಲೆ ಕಾಲಿಟ್ರೆ ಅವನಿಗೆ ಎಲ್ಲ ಥರದ ಕಾಮನೆಗಳು ಸಿಗ್ತವೆ, ಯಾವುದೇ ದೋಷವೂ ಕೂಡ ಅವನಿಗೆ ಬರೋದಿಲ್ಲ. ಮನೆಗೆ ಆಶ್ರಯ ಕೋರಿ ಬಂದಿರುವಂಥ ವ್ಯಕ್ತಿಗಳಿಗೆ ಸತ್ಕಾರ ಮಾಡುವುದು, ಅತಿಥಿಗೆ ಸತ್ಕಾರ ಮಾಡುವುದು ತುಂಬ ದೊಡ್ಡ ಸಂಗತಿ. ಗೋದಾನಕ್ಕಿಂತ ಇದು ದೊಡ್ಡದು ಅಂತ ಇಲ್ಲಿ ಕೃಷ್ಣ ಹೇಳ್ತಾನೆ. ಗೋದಾನಕ್ಕಿಂತ ದೊಡ್ಡದಾದ ಸಂಗತಿಗಳು ಯಾವುದದು? ದೇವರ ಮೇಲಿನ ನಿರ್ಮಾಲ್ಯವನ್ನು ವಿಸರ್ಜಿಸುವುದು, ಬ್ರಾಹ್ಮಣರು ಉಂಡ ಬಳಿಕ ಅವರ ಎಲೆಗಳನ್ನು ತೆಗೆಯೋದು, ಶ್ರಾಂತರಾಗಿ ಮನೆಗೆ ಬಂದವರಿಗೆ ಸೇವಾ ಮಾಡೋದು, ಆಮೇಲೆ ಪ್ರತಿಶ್ರಯ ಪ್ರದಾನಂ, ಅವರಿಗೆ ಮನೆಯಲ್ಲಿ ಆಶ್ರಯ ಕೊಡೋದು, ಹಾಸಿಗೆ ಇತ್ಯಾದಿಗಳನ್ನು ಕೊಟ್ಟು ಅವರನ್ನು ಉಪಚರಿಸುವುದು. ಏಕೈಕಂ ಪಾಂಡವ ಶ್ರೇಷ್ಠ ಗೋಪ್ರದಾನ ವಿಶಿಷ್ಯತೆ. ಗೋದಾನಕ್ಕಿಂತ ಇದು ದೊಡ್ಡದು. ಅತಿಥಿ ಯಸ್ಯ ಭಗ್ನಾಶಃ ಗೃಹಾತ್ ಪ್ರತಿನಿವರ್ತತೆ ಪಿತರಸ್ತಸ್ಯ ನಾಶ್ನಂತಿ 10 ವರ್ಷಾಣಿ ಪಂಚಚ. ಅತಿಥಿ ಮನೆಗೆ ಬಂದಾಗ ಅವನಿಗೆ ನಾವು ಸರಿಯಾಗಿ ಉಪಚಾರ ಮಾಡದೆ ಹೋದರೆ ಅಥವಾ ಉಪಚಾರವನ್ನೇ ಮಾಡದೆ ಹೋದರೆ, ಆತ ನಿರಾಶನಾಗಿ ಹೊರಟು ಹೋದರೆ ನಮ್ಮ ಪಿತೃಗಳು ತುಂಬ ದುಃಖ ಪಡ್ತಾರೆ ಅಂತ ವರ್ಣನೆ ಮಾಡಿದ್ದಾರೆ. ಚಾಂಡಾಲೋಪ್ಯತಿಥಿ ಪ್ರಾಪ್ತ. ಅತಿಥಿ ಮಹತ್ವ ಎಂಥದ್ದು ಅಂದರೆ, ಚಾಂಡಾಲನೇ ಒಂದು ಕಾಲದಲ್ಲಿ ದೇಶದಲ್ಲಿ ಮನೆಗೆ ಬಂದರೆ ಅಭ್ಯುದ್ಗಮ್ಯೋ ಗೃಹಸ್ಥೇನ ಪೂಜನೀಯಶ್ಚ ಸರ್ವದ. ಗೃಹಸ್ಥ ಅವನನ್ನು ಎದ್ದು ಹೋಗಿ ಸ್ವಾಗತಿಸಬೇಕು, ಅವನಿಗೆ ಸತ್ಕಾರ ಮಾಡಬೇಕು. ತುಂಬ ಸುಂದರವಾದಂಥ ಒಂದು ಶ್ಲೋಕ. ನಮ್ಮ ಇಡೀ ಜೀವಮಾನವನ್ನೇ ಒಂದೇ ಮಾತಿನಿಂದ ಬದಲಾಯಿಸುವಂತಹ, ಹೇಗೆ ಬದುಕಬೇಕು ಅಂತ ನಮಗೆ ತಿಳಿಸ್ಕೊಡುವಂತಹ ಒಂದು ಶ್ಲೋಕ ಇದು 104ನೇ ಅಧ್ಯಾಯದಲ್ಲಿದೆ. ಪ್ರಾಯೇಣ ಅಕೃತಕೃತ್ಯಸ್ತು ಮೃತ್ಯೋ ರುದ್ವಿಜತೆ ಜನಃ ಕೃತಕೃತ್ಯ ಪ್ರತೀಕ್ಷಂತೆ ಮೃತ್ಯುಂ ಪ್ರಿಯಮಿವಾತಿಥಿಂ. ಯಾರು ಕೃತಕೃತ್ಯರಾಗಿಲ್ವೋ, ಬೇಕಾಬಿಟ್ಟಿಯಾಗಿ ಜೀವನ ಮಾಡಿದ್ದಾರೋ, ವ್ಯರ್ಥವಾಗಿ ಜೀವನ ಮಾಡಿದ್ದಾರೋ, ಅವರು ಸಾವು ಸಮೀಪಕ್ಕೆ ಬಂದಾಗ ಹೆದರ್ತಾರೆ. ಆದರೆ ಯಾರು ಸಾರ್ಥಕವಾದ ಬಾಳನ್ನು ಬಾಳಿದ್ದಾರೋ ಅವರು ಮೃತ್ಯು ಯಾವಾಗ ಬೇಕಾದರೂ ಬರಲಿ, ನಮ್ಮ ಮನೆಗೆ ಅತಿಥಿಗಳು, ಪ್ರಿಯರಾದ ಅತಿಥಿಗಳು ಬಂದರೆ ನಾವು ಹೇಗೆ ತುಂಬ ಹೃದಯದಿಂದ ಸ್ವಾಗತಿಸ್ತೀವೋ ಹಾಗೆ ಮೃತ್ಯುವನ್ನ ಪ್ರಿಯವಾದ ಅತಿಥಿ ಎಂಬಂತೆ ಸ್ವಾಗತಿಸ್ತಾರೆ ಸಾರ್ಥಕವಾದ ಬಾಳನ್ನು ಬಾಳಿದವರು ಅಂತ ವರ್ಣಿಸ್ತಾರೆ.
ಹಾಗೆ ಸಾರ್ಥಕವಾದಂಥ ಬಾಳನ್ನು ಬದುಕಬೇಕು ಅಂತ ಅದು ನಮ್ಗೆ ಕೊಡುವಂಥ ಒಂದು ಸಂದೇಶ. ಮುಂದೆ ಅನೇಕ ವೇದ ಮಂತ್ರಗಳ ಅರ್ಥಗಳನ್ನು ನೋಡಿದ್ದೇವೆ. ಆಹ್ನಿಕದ ಭಾಗದಲ್ಲಿ ಆಪಃಪುನಂತು ಇತ್ಯಾದಿ ಮಂತ್ರಗಳು, ಅಥೋ ದೇವ ಅವಂತನೋ ಇತ್ಯಾದಿ ಮಂತ್ರಗಳು, ಮಹಾನಾರಾಯಣ ಉಪನಿಷತ್ನಲ್ಲಿ ಬರುವಂತಹ ಮಂತ್ರಗಳು, ಮೃತ್ತಿಕೆ ಪ್ರಾರ್ಥನೆ, ಗೋಸೂಕ್ತ, ತರತ್ಸ ಮಂದೀಧಾವತಿ ಇತ್ಯಾದಿ ಪವಮಾನ ಸೂಕ್ತದಲ್ಲಿ ಬರುವಂತಹ ಮಂತ್ರಗಳು, ಸಮುದ್ರ ಜ್ಯೇಷ್ಠಾ ಸಲಿಲಸ್ಯ ಮಧ್ಯೆ ಅನ್ನುವಂಥ ಕೆಲವು ಮಂತ್ರಗಳು, ಹಿರಣ್ಯವರ್ಣಾಶ್ರಯ ಪಾವಕ ಅಂತ ಯಜುರ್ವೇದದಲ್ಲಿ ಬರುವಂಥ ಮಂತ್ರಗಳು. ಆಪಹ ಅಂದ್ರೆ ಕೇವಲ ನೀರು ಅಂತ ಅರ್ಥ ಅಲ್ಲ, ಆಪಹ ಅಂದ್ರೆ ವೇದಗಳು ಅಂತಾನೆ ಅರ್ಥ ಅನ್ನೋದನ್ನ ಹಿಂದೆನೂ ಕೂಡ ನೋಡಿದ್ವಿ. ಈ ಆಶ್ವಮೇಧಿಕ ಪರ್ವದಲ್ಲಿಯೂ ಕೂಡ ನಾವು ಅದನ್ನ ನೋಡಿದ್ದೀವಿ. ಅಘಮರ್ಷಣ ಸೂಕ್ತದ ಅರ್ಥವನ್ನು ನೋಡಿದ್ದೀವಿ. ಗೃಣಿ ಸೂರ್ಯ ಆದಿತ್ಯ ಅಂತ ಸೂರ್ಯನ ಮಂತ್ರದ ಬಗ್ಗೆ ಬಂದಿದೆ. ಪ್ರಣವ ಜಪ, ವ್ಯೋಮ ಮುದ್ರ, ಆಕಾಶ ಮುದ್ರ, ಕೈ ಬೆರಳುಗಳನ್ನ ವಿಶಿಷ್ಟವಾದ ರೀತಿಯೊಂದರಲ್ಲಿ ಹೆಣೆದು ಸೂರ್ಯನನ್ನು ನೋಡುವುದನ್ನ ಆ ಮಹಾಭಾರತ ಹೇಳಿದ್ದನ್ನ ನಾವು ಪ್ರಾಯೋಗಿಕವಾಗಿ ನೋಡ್ಲಿಕ್ಕೆ ನಮಗೆ ಸಾಧ್ಯ ಆಯಿತು. ನಮ್ಮ ಶರೀರದಲ್ಲೇ 6 ಜನ ಶೂದ್ರರು, 7 ಜನ ಕ್ಷತ್ರಿಯರು, 8 ಜನ ವೈಶ್ಯರು, 21 ಜನ ಶೂದ್ರರು ಇರ್ತಾರೆ ಅಂತ ಬಂದಿದೆ. ಪ್ರತಿಯೊಬ್ಬರ ಶರೀರದಲ್ಲೂ ಈ ಗುಣಗಳೆಲ್ಲ ಇರ್ತವೆ. ದುರ್ಗುಣಗಳು ಇರ್ತವೆ, ಸದ್ಗುಣಗಳು ಇರ್ತವೆ. ಮುಂದೆ ಕಪಿಲ ಗೋವಿನ ದಾನದ ಬಗ್ಗೆ, ಅದರ ಮಹತ್ವದ ಬಗ್ಗೆ ನೋಡಿದ್ದೀವಿ. ಶ್ರಾದ್ದಕ್ಕೆ ಯೋಗ್ಯರಾದವರು ಯಾರು, ಅಯೋಗ್ಯರಾದವರು ಯಾರು ಅನ್ನೋದ್ರ ಬಗ್ಗೆ ದೀರ್ಘವಾದ ಅವಲೋಕನ ಮಾಡಿದ್ದೇವೆ. ಮಧ್ಯೆ ಮಧ್ಯೆ ಲಕ್ಷಾಲಂಕಾರ ಅನ್ನೋ ಹೆಸರಿನ ಒಂದು ಗ್ರಂಥ ಮಹಾಭಾರತಕ್ಕೆ ಬಗೆದಂತಹ ಅಪಚಾರಗಳನ್ನ ನೋಡಿ, ಆ ಮಾಡಿದ ಅಪಚಾರಗಳನ್ನು ತೊಳೆದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ. ಅನಾಗತಾನಿ ಕಾರ್ಯಾಣಿ ಕರ್ತುಂ ಗಣಯತೆ ಮನಃ ಶಾರೀರಿಕಂ ಸಮುದ್ದಿಶ್ಯ ಸ್ಮಯತೆ ನೂನಮಂತಕಃ ಅಂತ ತುಂಬಾ ಸುಂದರವಾದ ಶ್ಲೋಕ ಇದು ಕೂಡ. ಅನೇಕ ಕಾರ್ಯಗಳನ್ನು ಇಂಥದನ್ನು ಮಾಡ್ತೀನಿ ಅಂಥದನ್ನು ಮಾಡ್ತೀನಿ ಅಂತ ಮನುಷ್ಯ ಏನೇನೋ ಆಲೋಚನೆ ಮಾಡ್ತಾನೆ. ಆದರೆ ಆ ಶರೀರದಲ್ಲಿರುವ ಜೀವನನ್ನು ನೋಡಿ ಈ ಅಂತಕ ಯಮ ನಗತಾನಂತೆ. ಅಂತಕನ ದೂತರಿಗೂ ಅಂತಕನಿಗೂ ಕಿಂಚಿತ್ತೂ ದಯ ಇಲ್ಲ. ಯಾವಾಗ ಬೇಕಾದರೂ ನಡ್ಕೊಂಡು ಹೋಗಿಬಿಡ್ತಾನನ್ನು. ಪಂಚ ಪ್ರಾಣಾಹುತಿಗಳನ್ನು ತೆಗೆದುಕೊಳ್ಳುವುದರಿಂದ ಏನು ಲಾಭ ಆಗಬೇಕು, ಅದರ ಅರ್ಥ ಏನು, ಆಪದ್ಧರ್ಮಗಳು ಯಾವುದು ಅನ್ನೋದನ್ನೆಲ್ಲ ನೋಡಿದ್ದೇವೆ. ಶುದ್ಧವಾದ ದೇಶ ಯಾವುದು, ಅದನ್ನು ಭಾಗವತ ತಾತ್ಪರ್ಯದ ಬೆಳಕಿನಲ್ಲಿ ನೋಡಿದ್ದೇವೆ. ವಿಷ್ಣು ಲಿಂಗಾನಿ ಯತ್ರ ಹಿ, ಯಾವ ಪ್ರದೇಶದಲ್ಲಿ ಭಗವಂತನ ದೇವಾಲಯಗಳಿವೆ, ಸದ್ಭಿರದ್ಭಿಷುತಾನಿ, ಅಸಜ್ಜನರೇ ಹೆಚ್ಚಿರಬಹುದು, ಆದರೂ ಸಜ್ಜನರಾದವರು ಭಗವದ್ಭಕ್ತರಾದವರು ಒಂದು ಕಡೆ ಇದ್ದರೆ, ಭಗವಂತನ ದೇವಾಲಯಗಳು ಒಂದು ಕಡೆ ಇದ್ದರೆ ಅದು ಶುದ್ಧವಾದ ದೇಶವೇ. ಧರ್ಮಾಚರಣೆಗೆ ಅನುಕೂಲಕರವಾದ ದೇಶವೇ ಶುದ್ಧವಾದ ದೇಶ. ಅನುಕೂಲಕರವಾದ ದೇಶ ಅಲ್ಲದೆ ಹೋದರೆ ಅದು ನಮ್ಮ ದೇಶದಲ್ಲಿದ್ದರೂ ಕೂಡ, ಭಾರತ ದೇಶದಲ್ಲೇ ಅಂಥ ಭಾಗ ಇದ್ದರೂ ಆ ದೇಶ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ ಅಂತ ಅದರ ತಾತ್ಪರ್ಯ. ದಕ್ಷಿಣಾಗ್ನಿ, ಆಹವನೀಯ, ಗಾರ್ಹಪತ್ಯ, ಸಭ್ಯ, ಅವಸತ್ಯ ಅನ್ನುವಂಥ 5 ಅಗ್ನಿಗಳ ಬಗ್ಗೆ ನೋಡಿದ್ದೀವಿ. ಅಗ್ನಿಹೋತ್ರದ ಮಹತ್ವ ನೋಡಿದ್ದೀವಿ. ಚಾಂದ್ರಾಯಣ ವೃತವನ್ನು ಮಾಡುವುದು ಹೇಗೆ, ವಿಷ್ಣು ಪಂಚಕ ವೃತವನ್ನು ಮಾಡುವುದು ಹೇಗೆ ಅಂತ ಅನ್ನೋದನ್ನು ನೋಡಿದ್ದೇವೆ. ವಿಷುವ ಅಂತ ಪರ್ವಕಾಲ, ಅದರಲ್ಲಿ ಹರಿಹರ ಇಬ್ಬರೂ ಕೂಡ ಇರ್ತಾರೆ. ಮತ್ತೆ ವಿರಿಂಚನು ಕೂಡ ಅಲ್ಲಿರ್ತಾನೆ. ಹೀಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಕೂಡ ಆ ವಿಶ್ವ ಪರ್ವಕಾಲದಲ್ಲಿ ಸನ್ನಿಹಿತರಾಗಿದ್ದು ಸಾಧಕರಿಗೆ ಅನುಗ್ರಹ ಮಾಡ್ತಾರೆ ಅಂತ ನೋಡಿದ್ದೇವೆ. ಮಕರ ಸಂಕ್ರಮಣ ಮತ್ತು ಕರ್ಕ ಸಂಕ್ರಮಣ ಇವೆರಡು ಪ್ರಧಾನವಾದ ಸಂಕ್ರಮಗಳು. ಮಕರ ಸಂಕ್ರಮಣ ಆದ ಬಳಿಕ 3 ತಿಂಗಳು, ಹಾಗೆ ಕರ್ಕ ಸಂಕ್ರಮಣ ಆದ ಬಳಿಕ 3 ತಿಂಗಳ ನಂತರ ಬರುವುದೇ ಈ ವಿಷುವ ಅನ್ನುವಂಥ ಒಂದು ಪರ್ವಕಾಲ. ಅದರಲ್ಲಿ ತ್ರಿಮೂರ್ತಿಗಳು ಸನ್ನಿಹಿತರಾಗ್ತಾರೆ. ತೀರ್ಥ ಅನ್ನೋದ್ರ ಮಹತ್ವವನ್ನು ನೋಡಿದ್ದೇವೆ. ಮುಂದೆ ಸ್ಥಾವರ ತೀರ್ಥ ಮತ್ತು ಜಂಗಮ ತೀರ್ಥ ಅಂತ 2 ಥರ ಇದೆ. ಸ್ಥಾವರ ತೀರ್ಥಗಳು ಅಂದರೆ ನದಿ, ಸರೋವರ ಮೊದಲಾದವುಗಳು. ಜಂಗಮ ತೀರ್ಥ ಅಂದರೆ ಜ್ಞಾನಿಗಳು, ಅವರ ಸೇವನೆಯಿಂದಲೇ ನಮ್ಮ ಪಾಪ ಪರಿಹಾರ ಆಗಬೇಕು ಅನ್ನೋದು ನೋಡಿದ್ದೇವೆ. ಶಿಂಶುಮಾರ ರೂಪಿಯಾದ ಭಗವಂತನ ಸ್ತೋತ್ರ, ನಮಸ್ಯೇದ್ಯಸ್ತು ಮದ್ಭಕ್ತ್ಯ ಶಿಂಶುಮಾರಂ ಪ್ರಜಾಪತಿಂ
ಚತುರ್ದಶಾಂಗ ಸಂಯುಕ್ತಂ ತಸ್ಯ ಪಾಪಂ ಪ್ರಣಶ್ಯತಿ. 14 ದೇವತೆಗಳಿಂದ ಸಮೇತನಾದ ಶಿಂಶುಮಾರನನ್ನು ನಮಸ್ಕರಿಸಿದರೆ ಎಲ್ಲ ಪಾಪಗಳು ಪರಿಹಾರ ಕಾಣ್ತವೆ. ಬ್ರಾಹ್ಮಣನಾದವನು ಏನು ಅನಾಚಾರಗಳನ್ನು ಮಾಡಿದರೆ ಶೂದ್ರತ್ವವನ್ನು ಹೊಂದುತ್ತಾನೆ ಅಂತ ಅನ್ನೋದನ್ನು ನೋಡಿದ್ದೇವೆ. ಸಕಲ ಶಾಸ್ತ್ರಗಳ ಸಾರ, ಎಲ್ಲ ದೇವತೆಗಳು ರುದ್ರನನ್ನು ಆಶ್ರಯಿಸಿದ್ದಾರೆ, ರುದ್ರ ಬ್ರಹ್ಮನ ಅಣ್ಣನ್ನು ಆಶ್ರಯಿಸಿದ್ದಾನೆ ಅನ್ನುವಂಥ ಅದ್ಭುತವಾದ ಒಂದು ಶ್ಲೋಕ. ರುದ್ರಂ ಸಮಾಶ್ರಿತ ದೇವಾಹ ರುದ್ರೋ ಬ್ರಹ್ಮಾಣಮಾಶ್ರಿತ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತ ಅನ್ನುವ ಶ್ಲೋಕವನ್ನು, ಅದರ ಶುದ್ಧವಾದ ಪಾಠವನ್ನು ನೋಡಿದ್ದೇವೆ. ಹೀಗೆ ಈ ಅಶ್ವಮೇಧ ಫಲ ಏನಿದೆ, ಅಶ್ವಮೇಧ ಪರ್ವ ಏನಿದೆ, ಅಶ್ವಮೇಧಿಕ ಪರ್ವ, ಅದು ಮಹಾಭಾರತ ಅನ್ನುವ ಗ್ರಂಥದ ಒಂದು ಅಮೃತ ರಸ ಇದ್ದ ಹಾಗೆ. ಅದರ ಸಾರವನ್ನು ಇವತ್ತು ನಾವು ನೋಡಿದ್ದೇವೆ. ಸುದೀರ್ಘವಾದ ಪರ್ವ ಅದು. ಅದರ ಸಾರ ಭಾಗವನ್ನು ಇವತ್ತು ನೋಡಿದ್ದೇವೆ. ಈ ಆಶ್ವಮೇಧಿಕ ಪ್ರವಚನ ಶ್ರವಣ ಇದು ಮುಕ್ತಾಯ ಕಾಣ್ತಿದೆ. ಇದನ್ನ ನಮ್ಮ ಗುರುಗಳಾದಂಥ ಹಯೋಧನ ಪುರಾಣಿಕಾಚಾರ್ಯರ ಪುಣ್ಯ ಸ್ಮೃತಿಯೊಂದಿಗೆ ನಾನು ಸಮಾಪ್ತ ಮಾಡಬೇಕಂತ ಬಯಸ್ತೇನೆ. ಹಿಂದೆ ಕರ್ಣಪರ್ವ ಸಮಾಪ್ತವಾದಾಗ ಅವರ ಸ್ಮರಣೆ ಮಾಡಿಕೊಂಡಿದ್ದೆ. ಈಗ 2 ವಾರದ ಹಿಂದೆ ಅವರು ಕಾಲವಶ ಆದರು. ಅವ್ರ ಬಗ್ಗೆ ಹೇಳಬೇಕಾದನ್ನೆಲ್ಲ ಕರ್ಣಪರ್ವದಲ್ಲಿ ಕೊನೆಗೆ ಹೇಳಿಯೇ ಇದ್ದೇನೆ. ಈಗ ಹೆಚ್ಚಿಂದೇನು ಹೇಳಬೇಕಾದ್ದಿಲ್ಲ. ಉಪನಿಷತ್ತುಗಳು ಮತ್ತು ದಾಸ ಸಾಹಿತ್ಯ, ಮಹಾಭಾರತ, ಭಾಗವತ, ಹೀಗೆ ಎಲ್ಲ ಕಡೆಯೂ ಕೂಡ ಒಂದು ವಿಶಿಷ್ಟವಾದಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ನಾವಿವತ್ತು ಶಾಸ್ತ್ರದ ಯಾವುದೇ ಭಾಗವನ್ನು ಓದಬೇಕು ಅಂತ ಉದ್ಯುಕ್ತರಾದರೂ ಆಚಾರ್ಯ ಪುರಾಣಿಕರು ನಮಗೆ ಬಿಟ್ಟು ಹೋಗಿರುವಂಥ ಅದ್ಭುತವಾದ ಒಂದು ಸಂಪತ್ತು ಯಾವತ್ತೂ ನಮ್ಮ ಜೊತೆ ಇದ್ದೇ ಇರ್ತದೆ. ಸುಲಲಿತ ಭಾಗವತವನ್ನು ತುಂಬ ಸುಂದರವಾದಂಥ ಭಾಷೆಯಲ್ಲಿ ಅವರು ಅನುವಾದಿಸಿದ್ದಾರೆ. ಹರಿಕಥಾಮೃತ ಸಾರವನ್ನು ಅವರು ಕಳೆದ ವರ್ಷ ತಾನೇ ಪೂರ್ಣ ಮುಗಿಸಿದರು. ಅವರ 12-13 ದಿವಸಗಳ ಕಾರ್ಯಕ್ರಮ ಈಗ 1-2 ದಿವಸಗಳ ಹಿಂದೆ ಇತ್ತು. ಆಗ ಅಧ್ಯಾತ್ಮ ರಸರಂಜನಿಯನ್ನು ಕೂಡ ಅವರಿಗೆ ಆಪ್ತರಾದಂತಹ ಎಲ್ಲ ವಿದ್ವಾಂಸರು, ಶಿಷ್ಯರೆಲ್ಲ ಸೇರಿ ಅವರು ರಚಿಸಿರುವಂಥ ಅಧ್ಯಾತ್ಮ ರಸರಂಜನಿ ವ್ಯಾಖ್ಯಾನ ಅಂತ ಕಾಣಿಸ್ತದೆ. ಅದನ್ನು ಹೊರತಂದರು. ಹಾಗೆ ಆ ಹಯೋಧನ ಪುರಾಣಿಕಾಚಾರ್ಯರ ಆ ಔದ್ವದೈಹಿಕ ಕ್ರಿಯೆಯ ಸಂದರ್ಭವನ್ನು ಕೂಡ ಹೀಗೆ ಸಾರ್ಥಕವಾಗಿ ಎಲ್ಲರೂ ಮಾಡಿದರು. ಅವರು ಕೆಲವು ಕೆಲಸಗಳನ್ನು ಇನ್ನೂ ಅಪೂರ್ಣವಾಗಿ ಬಿಟ್ಟು ಹೋದರು ಅಂತ ನನ್ನ ಭಾವನೆ. ಸುಲಲಿತ ಭಾಗವತ ಬರೆದರು, ಮಹಾಭಾರತ ತಾತ್ಪರ್ಯ ನಿರ್ಣಯ ಕನ್ನಡಿಸಿದರು, ಭಾಗವತ ತಾತ್ಪರ್ಯವನ್ನು ಅದ್ಭುತವಾಗಿ ಕನ್ನಡದಲ್ಲಿ ಅವರು ಅನುವಾದಿಸಿದರು. ಅವರನ್ನು ಒಂದು ವೇಳೆ ಭಾಗವತ ತಾತ್ಪರ್ಯವನ್ನು ಸಂಸ್ಕೃತದಲ್ಲಿ ಏನಾದರೂ ಬರೆದಿದ್ರೆ ಅದು ವಿದ್ವಂತ ಪ್ರಪಂಚದಲ್ಲಿ ಅದ್ಭುತವಾದ ಕೊಡುಗೆ ಅಂತಲೇ ಪರಿಗಣಿತ ಆಗ್ತಿತ್ತು. ಈಗ ಕನ್ನಡದಲ್ಲಿ ಬರೆದದ್ದನ್ನೇ ಸಂಸ್ಕೃತದಲ್ಲಿ ಅವರು ಬರೆದ್ರು ಸಾಕಾಗಿತ್ತು. ಆದರೆ ಸಂಸ್ಕೃತದಲ್ಲಿ ಬರೆದ್ರೆ ಅದಕ್ಕೆ ವಿದ್ವತ್ ಪ್ರಪಂಚದಲ್ಲಿ ಮನ್ನಣೆ ಸಿಗ್ತಿತ್ತು. ಉಳಿದಂಥ ಸಾಮಾನ್ಯ ಓದುಗರಿಗೆ ಅದ್ರ ಅರ್ಥ ಆಗ್ತಿರ್ಲಿಲ್ಲ. ಆದ್ರಿಂದ ಯಾವುದೇ ಸಂಸ್ಕೃತ ಗ್ರಂಥಕ್ಕೆ ಅದು ಕಡಿಮೆ ಏನೂ ಅಲ್ಲ. ಅಂಥ ಅದ್ಭುತವಾದ ಕೊಡುಗೆ ಅವರು. ವೈಕುಂಠ ವರ್ಣನೆ ಇತ್ಯಾದಿ ಎಲ್ಲವೂ ಕೂಡ. ಅವರು ಬಿಟ್ಟು ಹೋದ ಕೆಲಸಗಳು ಯಾವುವು ಅಂದರೆ, ಸುಲಲಿತ ಮಹಾಭಾರತ ಅಂತ ಏಕಾಂಗಿಯಾಗಿ ಅವರು ಇಡೀ ಮಹಾಭಾರತವನ್ನು ಅನುವಾದಿಸಬೇಕಾಗಿತ್ತು. ಏಕಾಂಗಿಯಾಗಿ ಮಾಡಬೇಕಾಗಿತ್ತು. ಅವರು ವಾದಿರಾಡಿ ಸ್ವಾಮಿಗಳ ಲಕ್ಷಾಲಂಕಾರವನ್ನು ಅವರು ಅಪ್ಪಿಕೊಂಡೇ ಮುಂದುವರಿಯುವಂಥವ್ರು. ಆ ವಿಷಯದಲ್ಲಿ ನನಗೂ ಅವರಿಗೂ ಭಿನ್ನಾಭಿಪ್ರಾಯ ಇತ್ತು. ಅದೇನೇ ಇಲ್ಲಿ ಲಕ್ಷಾಲಂಕಾರಕ್ಕೆ ಅನುಸಾರವಾಗಿ ಅವರು ಅನುವಾದ ಮಾಡಿದರು. TR ಕೃಷ್ಣಾಚಾರ್ಯರ ಮಹಾಭಾರತದ ಪಾಠ ಏನಿದೆ, ದಕ್ಷಿಣ ಭಾರತದ ಪಾಠ, ಅದಕ್ಕನುಸಾರವಾಗಿ ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅವರು ಅಲ್ಲಲ್ಲಿ ಶ್ಲೋಕಗಳನ್ನು ಹಾಕ್ತಾರೆ. TR ಕೃಷ್ಣಾಚಾರ್ಯ ಪಾಠವನ್ನಾದರೆ ಅಷ್ಟನ್ನೇ ಆದರೂ ಕನ್ನಡದಲ್ಲಿ ಅವರು ಅನುವಾದಿಸಿದ್ರೆ ತುಂಬ ಸುಂದರವಾದ ಕೊಡುಗೆ, ಅದ್ಭುತವಾದ ಕೊಡುಗೆ ನಮಗಾಗ್ತಿತ್ತು. ಇನ್ನೂ ಮಾಡೋದು ಕರ್ಮ ನಿರ್ಣಯ ಇತ್ಯಾದಿಗಳನ್ನು ಅವರು ಕನ್ನಡದಲ್ಲಿ ತಂದಿದ್ದಾರೆ. ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ಅಖಿಲ ಭಾರತ ಮಾಧ್ವ ಮಹಾಮಂಡಲದಿಂದ ಅವೆಲ್ಲ ಪ್ರಕಾಶನ ಕಂಡಿವೆ. ಮಾಡಬೇಕಾದ ಕೆಲಸ ಏನೋ ಬಹಳ ಇದೆ.
ಸುಲಲಿತ ಋಗ್ವೇದ, ಸುಲಲಿತ ಯಜುರ್ವೇದ, ಅದನ್ನು ಅವ್ರು ಮಾಡಬೇಕು. ಅವರು ಯಜುರ್ವೇದಿಗಳು, ನಾವು ಯಜುರ್ವೇದಿಗಳು. ಆದ್ದರಿಂದ ಅಂಥದ್ದೊಂದು ಆತ್ಮೀಯತೆ ನನಗೆ ಅವ್ರ ಬಗ್ಗೆ ಇತ್ತು. ಅನೇಕ ಬಾರಿ ಏನು ಫೋನಲ್ಲಿ ಪ್ರಶ್ನೆ ಕೇಳಿದಾಗೆಲ್ಲ ಅದಕ್ಕೆ ಅವರು ದಣಿವರಿಯದೇ ಉತ್ತರ ಕೊಡ್ತಿದ್ರು. ಈಗೊಂದು ತಿಂಗಳ 2 ತಿಂಗಳ ಹಿಂದೆ ಕೂಡ ಯಾವುದೋ ಒಂದು ವಿಷಯದ ಬಗ್ಗೆ ಅವರ ಮಾರ್ಗದರ್ಶನ ನಾನು ಕೋರಿ ಸ್ವೀಕಾರ ಮಾಡಿದ್ದೆ. ಸುಲಲಿತ ಮಹಾಭಾರತ, ಸುಲಲಿತ ಋಗ್ವೇದ, ಯಜುರ್ವೇದ ಇತ್ಯಾದಿಗಳನ್ನು ಕೊಡಲಿಕ್ಕಾಗಿ ಅವರು ಮತ್ತೊಮ್ಮೆ ಬರಬೇಕು ಈ ಜಗತ್ತಿಗೆ. ಭಗವಂತ ಅವ್ರನ್ನ ಕಳಿಸ್ಬೇಕು. ನಾವು ಕೂಡ ಮತ್ತೆ ಅವ್ರ ಶಿಷ್ಯರಾಗಿ ಇನ್ನೊಮ್ಮೆ ಬರುವಂತಾಗಬೇಕು ಅಂತ ನನ್ನ ಹೃದಯದ ಅಂತರಾಳದ ಒಂದು ಪ್ರಾರ್ಥನೆ. ಹಿಂದೊಂದು ಬಾರಿ ಅವರಿಗೆ ನಮಸ್ಕಾರ ಮಾಡಿ ಹೇಳಿದ್ದೆ, ಆಚಾರ್ಯ ಅಂತ ಯಾವ್ಯಾವ ಮೂಲ ಗ್ರಂಥಗಳನ್ನೆಲ್ಲ ನೀವು ಓದಿಬಿಟ್ಟಿದ್ದೀರಿ, ಅದನ್ನೆಲ್ಲ ಓದುವುದು ಆ ಕಡೆ ಇರಲಿ, ನೀವೇನು ಬರೆದಿದ್ದೀರಿ ಅದಷ್ಟನ್ನು ಮಾತ್ರ, ಕನ್ನಡದನ್ನು ಮಾತ್ರ ಓದಿ ಜೀರ್ಣಿಸ್ಕೊಂಡು ನೆನಪಿನಲ್ಲಿ ಇಟ್ಕೊಂಡು ನಾವು ಅದ್ಭುತ ಪಂಡಿತರು ಅಂತ ಅನ್ಸ್ಕೊಂಡು ಬಿಡ್ತೇವೆ. ಮೂಲ ಗ್ರಂಥಗಳನ್ನು ಓದುವುದು ಆ ಕಡೆ ಇರಲಿ ಅಂತ ಒಂದು ಬಾರಿ ಅವ್ರಿಗೆ ನಾನು ಅವ್ರ ಪಾದಕ್ಕೆ ಯಾರಿಗೆ ಹೇಳಿದ್ದೆ. ಅವರು ನಕ್ಕು ಬೆನ್ನು ತಟ್ಟಿ ಓದು ಅಂತ ಅಷ್ಟೇ ಆಶೀರ್ವಾದ ಮಾಡಿದ್ರು. ನಮ್ಮಂಥವ್ರು ಮಾಡುವಂಥ ಕೆಲವು ವಿಮರ್ಶೆಗಳು ಅವರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಇದೆಲ್ಲ ಏನು ಚಕಾರ, ಚ ಬಗ್ಗೆ, ತೂ ಬಗ್ಗೆ ಇಂಥವೆಲ್ಲ ವಿಮರ್ಶೆ ಮಾಡುವುದು ಇದೆಲ್ಲ ಸರಿ ಹೋಗೋದಿಲ್ಲ. ವಾದಿರಾಜ ಸ್ವಾಮಿಗಳ ಹೆಸರಿನ ಭಾವಪ್ರಕಾಶಕ, ಲಕ್ಷಾಲಂಕಾರ ಎರಡೂ ಪೂರ್ಣ ಪ್ರಮಾಣವೇ ಅದು, ಸ್ವತಃ ಪ್ರಮಾಣ ಅಂತಲೇ ಅವರು ಅದನ್ನು ಯಾವತ್ತೂ ಸಮರ್ಥನೆ ಮಾಡ್ತಿದ್ರು. ಆ ಭಿನ್ನಾಭಿಪ್ರಾಯ ಹೇಗೆ ಇದ್ರೂ ಕೂಡ ಅವರ ಮಾರ್ಗದರ್ಶನ ಬಹಳ ಅದ್ಭುತವಾದ್ದು, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅವರಷ್ಟು ಪಾಂಡಿತ್ಯ ನಾವು ಬರದೇ ಇರಬಹುದು. ಅವ್ರಿಗೇನು ನಯ ವಿನಯ ಇತ್ತು, ಅವ್ರಿಗೇನು ಸರಳ ಸ್ವಭಾವ ಇತ್ತು, ಆ ಸರಳ ಸ್ವಭಾವದ ನಯ ವಿನಯದ ಒಂದು ಅಂಶವಾದರೂ ನಮಗೆ ಬಂದರೆ ನಾವು ಗಳಿಸಿದ ಅಲ್ಪ ಸ್ವಲ್ಪ ವಿದ್ಯೆ ಸಾರ್ಥಕ ಆಗ್ತದೆ. ಅವರು ಬದುಕಿದ ರೀತಿ ಸತತವಾಗಿ ನಿರ್ಲಿಪ್ತರಾಗಿ ಪಾಠ ಪ್ರವಚನಗಳಲ್ಲಿ ತೊಡಗಿರ್ತಿದ್ರು. ಅವರು ಪಾರ್ಶ್ವವಾಯುವಿನಿಂದ ಆಕ್ರಮಣಕ್ಕೊಳಗಾಗಿ ಹಾಸಿಗೆ ಸೇರುವ ಹಿಂದಿನ ದಿನಗಳಲ್ಲೂ ಕೂಡ ಸಂಬಂಧಪಟ್ಟವರಿಗೆ ಸ್ಕೈಪ್ನಲ್ಲಿ ಇತ್ಯಾದಿಗಳಲ್ಲಿ ಪಾಠ ಮಾಡ್ತಾನೇ ಇದ್ರು. ಅಂಥ ಅದ್ಭುತವಾದಂಥ ನಿಷ್ಠೆ ಅವರು. ಆ ನಿಷ್ಠೆ ನಮಗೆ ಬರಲಿ. ಅವರು ಬಿಟ್ಟು ಹೋದಂಥ ಗ್ರಂಥದ ಸಂಪತ್ತಂತೂ ಇದ್ದೇ ಇದೆ. ಆ ನಯ ವಿನಯ ನಮಗೆ ಬರಲಿ. ಮುಖ್ಯವಾಗಿ ಅವ್ರು ಬಿಟ್ಟು ಹೋಗಿರುವಂಥ ಕಾರ್ಯಗಳನ್ನು ಮತ್ತೆ ಮುಂದುವರಿಸಲಿಕ್ಕಾಗಿ ಅವರೇ ಬರಬೇಕು ಅಂತ ಒಂದು ಪ್ರಾರ್ಥನೆ ಭಗವಂತನಲ್ಲಿ. ಅದನ್ನ ಈಗಾಗಲೇ ಒಂದು ಬಾರಿ ಹೇಳಿದ್ದೀನಿ, ಇನ್ನೊಂದು ಬಾರಿ ಹೇಳ್ತಾ ಇದ್ದೇನೆ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗ್ತಾ ಇದೆ. ಹಯೋಧನ ಪುರಾಣಿಕ ಆಚಾರ್ಯರಂಥ ಗುರುಗಳು, ಜ್ಞಾನಿಗಳು, ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತನಾದಂಥ ಜಗದ್ಗುರುವಾದ ಕೃಷ್ಣ, ಅವನು ಈ ಆಶ್ವಮೇಧಿಕ ಪರ್ವ ಅನ್ನುವಂಥ ಅಮೃತ ರಸವನ್ನ ಪಾಂಡವರಿಗೆ ಮೊದಲಾದವರಿಗೆ ಉಣಿಸಿದೆ. ಅನುಗೀತ ಮತ್ತು ವೈಷ್ಣವ ಧರ್ಮ ಪರ್ವ ಅನ್ನುವಂಥ 2 ಅದ್ಭುತ ಉಪದೇಶಗಳನ್ನ ಅವನೇ ಕೊಟ್ಟ. ಆ ದೃಷ್ಟಿಯಿಂದ ಶಾಂತಿ ಪರ್ವ ಅನುಶಾಸನ ಪರ್ವಕ್ಕಿಂತಲೂ ಗಾತ್ರದಲ್ಲಿ ಅಶ್ವಮೇಧಿಕ ಪರ್ವ ಚಿಕ್ಕದಾದರೂ ಗುಣದ ದೃಷ್ಟಿಯಿಂದ ಇದೇ ದೊಡ್ಡದು. ಅದಕ್ಕೆ ಇದನ್ನು ಅಮೃತ ರಸ ಅಂತ ಹೇಳಿದ್ದಾರೆ. ಆ ಅಮೃತ ರಸವನ್ನ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಾವು ನಮಗೆ ಕೈಯಲ್ಲಿ ಸಿಕ್ಕಿರುವಂಥ ಪಾತ್ರಗಳಲ್ಲಿ, ನಮ್ಮ ಪಾತ್ರ ಚಿಕ್ಕದೇ ಇರಬಹುದು, ಆ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಾದರೂ ನಾವು ಅದನ್ನು ತುಂಬಿಕೊಂಡಿದ್ದೇವೆ. ಅಂತಹ ಜಗದ್ಗುರುವಾದಂತಹ ಭಗವಂತನಿಗೆ ಈ ಭಾಗವನ್ನು ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.